ಅಲ್ಲ ಕಣಮ್ಮ, ನಿನಗೆ ಗೊತ್ತಾಗಲ್ಲೇ ಅಯ್ಯಮ್ಮ ಬಸ್ ರಿಂಗ್ಸು ಅಯ್ಯಮ್ಮನ ಯಾಕೆ ಕುಯ್ಯಕ್ಕೆ ಹೋಗ್ತಾ ಇದೀಯಾ? ಅಲ್ಲ ಅಪ್ಪ, ಅದು ಅವಳು ಏನೇನೋ ಮಾತಾಡಿದ್ಲು, ಅದಕ್ಕೆ ಹಂಗೆ ಮಾತಾಡಬೇಡ ಕಣೆ ಅಂತ ಹೇಳಿ ಬೈತಾ ಇದ್ದೆ ಕಣಪ್ಪ. ನಾನು ಯಾಕೆ ಮಾತಾಡಿದೆ ಅಂತಂದ್ರೆ ಮಾವ, ಇಲ್ಲಿ ನೋಡಿ, ಈ ಅಮ್ಮ ಅವ್ರ ಅಣ್ಣಂಗೂ ಅವ್ರ ಅಮ್ಮಂಗೂ ತವ್ರ ಮನೆಯವ್ರಿಗೆ ಅವ್ರ ತಮ್ಮ ಬಂದರು ಅವ್ರ ಅಣ್ಣ ಬಂದ್ರೂ ಬರೀ ಕೆಲಸ ಮಾಡ್ತೈತೆ. ನೀವು ಕಡ್ಲೆಕಾಯಿ ಮಾರ್ಕೊಂಬಂದಿರೋ ದುಡ್ಡೆಲ್ಲನ ತುಂಬಿ ಕಳಿಸೋದು, ಇಲ್ಲಿ ನಮ್ಮ ಮೇಲೆ ನಿನ್ನ ಸೊಸೆಯರೆಲ್ಲ ಹಾಳು ಮಾಡಿದ್ರಪ್ಪ, ದುಡ್ಡು ಅದಕ್ಕೂ ಇದಕ್ಕೂ ಎಲ್ಲ ಖರ್ಚು ಮಾಡವ್ರೆ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಮಾಡೋದು. ನೋಡ್ರಿ, ನಿಮ್ಮ ಮಗಳಿಗೆ ಬೀಗ ಕೊಟ್ರಿ, ನಿಮ್ಮ ಮಗಳು ಚಿಕ್ಕಮ್ಮನ ನಂಬಿ ಅವ್ರ ಕೈ ಕೊಟ್ಟಿದ್ದಾಳೆ ಬೀಗನ. ಅವಳು ದುಡ್ಡೆಲ್ಲ ತಗೊಂಡು ತವ್ರ ಮನೆಗೆ ಸಾಕ್ಸೋದಕ್ಕೆ ನೋಡ್ತಾ ಇದ್ದಾಳೆ. ನೋಡ್ರಿ, ಹಿಂಗೆಲ್ಲನ ಮನೆಗೆ ರೇಷನ್ ತಂದಿರೋದೆಲ್ಲ ಐತೆ, ಅದನ್ನೆಲ್ಲ ಬಿಡು, ಏನು ತೋರಿಸ್ಬಾರ್ದು, ದೊಡ್ಡ ದೊಡ್ಡ ದುಡ್ಡು ತೋರಿಸ್ಬೇಕು ಅಂತೇಳಿ ಮನೆಗೆ ಮನೆಗೆ ಒಂದು ಸಕ್ಕರೆ ತರಲಿ, ಮನೆಗೊಂದು ಸಾಂಬಾರು ಪುಡಿ ತರಲಿ, ಏನು ತಂದ್ರೂ ಎಲ್ಲ ಕಟ್ಟಿ 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 ತವ್ರ ಮನೆಗೆ ಕಳಿಸ್ತಾ ಇರೋದು. ನಾವೀಗ ಅಡುಗೆ ಮಾಡೋರು ಏನಾಗಬೇಕು, ಕಳ್ಳರಾಗಬೇಕು. ಇವರು ಅಡುಗೆ ಮಾಡ್ತಾ ಇದ್ದಾರೆ, ಏನು ಉಳಿಸೋದೇ ಇಲ್ಲ. ಮೊನ್ನೆ ಇನ್ನೂ 5 kg ಎಣ್ಣೆ ತೊಗೊಂಬಂದು ಕೊಟ್ಟೆ, ನನ್ನ ಸೊಸೆಯರೆಲ್ಲ ಹೆಂಗೆ ಬೇಕು ಹಂಗೆ ಬಳಸ್ತಾ ಇದ್ದಾರೆ. ಆಲೆ ಖಾಲಿ ಆಯ್ತಾ 5 kg ಅನ್ನಂಗೆ ಆಗುತ್ತೆ. ಅದೆಲ್ಲ ಎಲ್ಲಿ ಸಾಗಿಸ್ತಾ ಐತೆ ಇವತ್ತೆ ಅಂದರೆ ತವ್ರ ಮನೆ ಸಾಗಿಸ್ತಾ ಐತೆ, ಎಲ್ಲ ಇವು ರಾಗಿ ಅಕ್ಕಿ ಅಂತ ಹೇಳಿ ಸಾಗಿಸ್ತಾ ಐತೆ. ಕಳಿಸ್ಲಿ, ನಾವೇನೇನು ಬೇಡ ಅನ್ನಲ್ಲ, ಬೆಳೆದಿರೋ ಬಿಡು, ಪಾಪ ಅವ್ರು ಬೆಳೆಯಲ್ಲ ಅಂತೇಳಿ ಒಂದು ಸ್ವಲ್ಪ ಕಳಿಸ್ಲಿ. ಆದರೆ ಇದೆಲ್ಲ ಅವತಾರಗಳು ಬೇಕಾ ಹೇಳಿ ಮಾವ, ಇದೆಲ್ಲ ಅವತಾರಗಳು ಬೇಕಾ? ನಮಗೆ ಗೊತ್ತಿತ್ತು ಅಯ್ಯಮ್ಮ ದುಡ್ಡಿಗೆ ಕಳಿಸುತ್ತೆ, ನಮ್ಮ ಮಾಮ ಕಡ್ಲೆಕಾಯಿ ಮಾಡ್ಕೊಂಬಂದಿರೋ ದುಡ್ಡ ಅಂತ, ಅದಕ್ಕೆ ನಾವು ತಡೆದಿದ್ದು. ಇದೇನು ಚಿಕ್ಕಮ್ಮ ನೀವು ಚೀಲದಲ್ಲಿ ದುಡ್ಡು ಇಟ್ಟಿದ್ರಾ? ನಾನು ನಿಮಗೆ ಏನಕ್ಕೆ ಬೀಗ ಕೊಟ್ಟಿದ್ದೆ ಅಂತಂದ್ರೆ ನಮ್ಮ ಅಮ್ಮನ ಒಡವೆ ತಗೋಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೆ ನಮ್ಮ ಅಪ್ಪನ ಹತ್ರ ಇಸ್ಕೊಂಡು. ಅಲ್ಲ, ನಾನು ನಿಮ್ಮ ಅಮ್ಮನ ಒಡವೆ ತಗೊಂಡು ನನಗೆ ಬೀಗ ಕೊಡಮ್ಮ ಅಂತ ಹೇಳಿ ಕೊಟ್ಟಿದ್ನಿ. ನೀನು ಅವಳ ಕೈಗೆ ಯಾಕೆ ಕೊಡಕ್ಕೆ ಹೋಗಿದ್ದಿ ಬೀಗಾನ? ನೋಡು, ಅವಳು ದುಡ್ಡೆಲ್ಲ ಓದ್ಕೊಂಡಿರೋದ. ಹೇಳಿಲ್ಲ ಕೇಳಿಲ್ಲ ಏನಿಲ್ಲ, ಎಲ್ಲ ದುಡ್ಡು ಓದ್ಕೊಂಡವಳೆ. ನೀನು ಬೀಗ ಕೊಡಪ್ಪ, ನಮ್ಮ ಅಮ್ಮನ ದೊಡವೆ ನಾನು ಹಾಕ್ಯಂತೀನಿ ಇಷ್ಟ ಅಂದಿದ್ದಕ್ಕೆ ಬಿಡತ್ತ ಹೆಣ್ಮಗಳು ಹಾಕ್ಯಂತಾಳೆ ಅಂತೇಳಿ ಬೀಗ ಕೊಟ್ಟಿದ್ದೀನಿ. ಎಲ್ಲ ದುಡ್ಡೆಲ್ಲ ಅವಳು ತಗೊಂಡು ಇವಾಗ ಯಾರು ಕಳ್ರಬೇಕು ಈ ಮನೆಯಾಗೆ? ಯಾರು ಕಳ್ರಬೇಕು ಅಂತ ನೀನು ಬೀಗ ಕೊಟ್ಟವಳು, ನೀನು ಬುದ್ಧಿ ಬೇಡವೆ? ಅದು ಏನಾಯ್ತಂದ್ರೆ ಅಪ್ಪ, ನಾನು ಬೀಗನ ಚಿಕ್ಕಮ್ಮನ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಚಿಕ್ಕಮ್ಮ ಕೊಡು ನೋಡೋಣ, ಭಾಳ ದಿವಸ ಆಯಿತು, ಚಿಕ್ಕಮ್ಮನ ಹತ್ರನೇ ತಾನೇ ಅವಾಗೆಲ್ಲ ಇದ್ದಿದ್ದು ಬೀಗ, ಅದಕ್ಕೇನೆ ಕೊಟ್ಟೆ ಚಿಕ್ಕಮ್ಮನ ಕೈಲಿ ಅಷ್ಟೇನೆ. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಇಷ್ಟೊಂದು ದುಡ್ಡು ತಗೊಂಡಿದ್ದೀರಾ ಟೆಜಿರಲ್ಲಿರೋದ? ಇದು ಇಲ್ಲ ಕಣಮ್ಮ, ನಾನು ಚೀಲಕ್ಕಿಕ್ಕಿಲ್ಲ, ಅವಳೇ ಎಲ್ಲ ಚೀಲ ಬದಲಾಯಿಸಿದಾಳೆ, ನಾನು ತಗೊಂಡಿಲ್ಲ ಬಿಡು. ಮುಚ್ಚೆ ಬಾಯಿ. ಯಾರೇನು ಕಡ್ಲೆಕಾಯಿ ಹಾಗೆ ಅವನ್ನೆಲ್ಲ ಕಳ್ಸಕ್ಕೆ ಯಾರು ಬೇಡ ಅಂಬಲ್ಲ. ಏನೋ ಬಿಡತ್ತ ಬೆಳೆದಿದ್ದೀವಿ ಒಂದಿಷ್ಟು ಕಳಿಸ್ಲಿ ಹೇಳು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆದರೆ ನಿನ್ನ ಹತ್ರ ಇಂಥ ಬುದ್ಧಿ ಇರತ್ತೆ ಮತ್ತೆ ಬೇಡ ಅಂತ ಹೇಳಿರೋದು ರಚ್ಚಮ್ಮ. ಗೊತ್ತಾಗಲ್ವೇ ನಿನಗೆ? ಒಂದು ದುಡ್ಡು ಯಾಕೆ ಕಳಿಸ್ತಿದ್ದಿ? ಇಲ್ಲಿ ನಾನು ಸೊಸೆಯರು ಮಕ್ಕಳು ನಿಷ್ಠರಾಗಬೇಕಾ? ನಾನು ಸೊಸೆಯರ ಮಕ್ಕಳ ಮೇಲೆ ಗುದ್ದಾಡಬೇಕಾ ದುಡ್ಡೇನಾಯ್ತು ಅಂತ ಹೇಳಿ? ನೋಡಮ್ಮ, ನೀವು ಕಡ್ಲೆಕಾಯಿ ಮಾರ್ಕೊಂಬಂದಿರೋ ದುಡ್ಡು, ನೀವು ಇಟ್ಕೊಂಡಿರೋ ದುಡ್ಡೆಲ್ಲನ ಕಳಿಸೋದು, ಆಮೇಲೆ ದುಡ್ಡು ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳಿ ಏನಾನ ಒಂದು ಕಳ್ತನದ ಆರೋಪ ನಮ್ಮ ಮೇಲೆ ಒರೆಸ್ಬಿಡೋಣ ಅಂತ ಹೇಳಿ ಇವತ್ತೇ ಕಾಯ್ತಾ ಇತ್ತು. ದೇವ್ರಾಣೆಗೂ ಮಾಮ ನಾವು ಚೀಲನ ಬದಲಾಯಿಸಿಲ್ಲ. ದೇವ್ರಾಣೆಗೂ ಬದಲಾಯಿಸಿಲ್ಲ ಕಣ್ಮಮ್ಮ, ಅದೇ ಚೀಲನೇ ನಮ್ಮ ಹತ್ರ ಏನು ಬೀಗ ಕೊಟ್ಟಿದ್ದ ನೀನು ಈ ದುಡ್ಡು ತಕೊಂಬಕ್ಕೆ? ಈ ದುಡ್ಡು ಎಲ್ಲಿಂದ ಬರೋದು ನಾವು ತಂದಿಕ್ಕಕ್ಕೆ? ಇದೆಲ್ಲನ ಅಯ್ಯಮ್ಮನೆ ತವ್ರ ಮನೆಗೆ ಕಳ್ಸೋಕ್ಕಾಗಿನ ಯಾಕೆ ಕರೆಸ್ಕೊಂಬತ್ತು ಆಗಲಿಲ್ಲ ಅವರ ತಮ್ಮನ್ನು ಅವ್ರ ಅಣ್ಣ ಏನು ಅಂದರೆ ಇದಕ್ಕೇನೆ ಸುಮ್ಮನೆ ಇಲ್ಲಿಂದ ಕಟ್ಟಿ 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 ಕಳಿಸೋದು. ನಿಮ್ಮನ್ನು ಹೇಳಲ್ಲ ಕೇಳಲ್ಲ ಏನಿಲ್ಲ. ಅದಕ್ಕೆ ಕಣ್ಮಮ್ಮ ಈ ಅಮ್ಮ ಹಿಂಗಿರೋದು. ನೋಡು, ಇಷ್ಟೊಂದು ದುಡ್ಡೆಲ್ಲ ಕಳಿಸಿದ್ರೆ ಏನು ಮಾಡಬೇಕು ಅಂತ. ಯಾಕೆಂಪ ಯಾಕೆ ದುಡ್ಡೆಲ್ಲ ಹಿಂಗಾಕಿದ್ರ? ನೋಡಿಲಿ, ಈ ಚಿಕ್ಕಮ್ಮ, ನಿಮ್ಮ ಚಿಕ್ಕಮ್ಮ ಎಲ್ಲ ದುಡ್ಡೆಲ್ಲನ ಅವ್ರ ಅಣ್ಣರಿಗೆ ತುಂಬಿ ಕಳಿಸ್ತಾ ಐತಿ. ಅದನ್ನು ನೋಡ್ತು ರೊಚ್ಚಕೈಗೆ ಗೊತ್ತಾಯ್ತು, ಅದಕ್ಕೇನೆ ಇದನ್ನ ಎಲ್ಲನ ಇಲ್ಲೇ ಸುರಿದೈತಿ. ಅಯ್ಯಮ್ಮ ಅಕ್ಕಿ ರಾಗಿ ಕಡಲೆಕಾಯಿ ಅಂತೇಳಿ ಸುಳ್ಳೇಳಿ ಮಾಮ ಕಡಲೆಕಾಯಿ ಮಾರ್ಕೊಂಬಂದಿರೋ ದುಡ್ಡೆಲ್ಲನ ತವ್ರ ಮನೆಗೆ ಕಳಿಸ್ತಾ ಐತಿ. ಅದಕ್ಕೇನೆ ಹೇಳಿರೆ ಈ ಕವಿತಕೈಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಾವು ಎಲ್ಲ ಇಲ್ಲೇ ಸುರಿದಿದ್ದೀವಿ. ಶಿಕ್ಕಮ್ಮನೆ ಬರೀ ಹಿಂಗೆ ಮಾಡೋದೇ ಕಾಣ. ಅವ್ರಿಗೆ ಯಾಕೆ ಆಗ್ಲೆಲ್ಲ ಕಳಿಸುತ್ತತ್ತು ದುಡ್ಡು? ನಾವು ಕಷ್ಟಪಟ್ಟು ಕಡ್ಲೆಕಾಯಿ ಬೆಳೆದಿರೋದು ಅಲ್ಲ, ಗೊತ್ತಾಗಲ್ವಿ ಶಿಕ್ಕಮ್ಮಗೆ? ನೋಡು ನಿಮ್ಮ ಚಿಕ್ಕಮ್ಮನ ಬುದ್ಧಿ ಎಂಥದಂತ ತಿಳ್ಕ. ಏನು ಚಿಕ್ಕಮ್ಮ ಇದು, ನೀವು ರಾಗಿ ಕಡಲೆಕಾಯಿ ಅಂತ ಹೇಳಿ ದುಡ್ಡು ತುಂಬ ಕಳಿಸ್ತಾ ಇದ್ದೀರಾ ನಿಮ್ಮ ಅಣ್ಣನಿಗೆ? ಹಿಂಗೆ ಮತ್ತೆ ನಾವು ಕಟ್ಟಮಟ್ಟ ಮಾಡೋದು ದುಡಿಯೋದು. ನಮ್ಮ ಚಿಕ್ಕಮ್ಮ ಎಲ್ಲ ಅವ್ರ ಅಣ್ಣಗೂ ತಮ್ಗಳಿಗೆಲ್ಲ ಕೊಟ್ಟಿರೋದು ಇಷ್ಟು ದಿವಸ. ನಮ್ಮ ಹೊಲದೊಳಗೆ ಎಷ್ಟು ಆದಾಯ ಐತೆ
ಆದಾಯ ಬಂದ್ರೂ ಏನೂ ಉಳಿತಾ ಇಲ್ಲ. ಎಲ್ಲ ಸುಮ್ಮನೆ ಮಾಡಿ 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 ಇವ್ರ ಬಾಯ ಕಿಕ್ಕದೇ ಆಗೈತೆ ನಮಗೆ. ಇವಾಗ ಗೊತ್ತಾಗ್ತೈತೆ ಅದೆಲ್ಲ ಏನಾಗ್ತೈತೆ, ದುಡ್ಡು ಇಷ್ಟು ದಿವಸ ಏನಾಗ್ತಿತ್ತು ಅಂತ ಹೇಳಿ. ಇಲ್ಲ, ನಾನು ಯಾವತ್ತೂ ಕಳಿಸಿರ್ಲಿಲ್ಲ. ಆ ಚೀಲದಲ್ಲಿ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ನಾನೆಲ್ಲ ಬರೀ ಕಾಯಿ, ಕಡಲೆಕಾಯಿ, ರಾಗಿ ಎಲ್ಲನ ಹೆಸರು ಕಾಳು ಈ ಥರನೇ ಕಟ್ಟಿಕ್ಕಿದ್ದೆ. ದುಡ್ಡು ಯಾಕೆ ಕಟ್ಟಿಕ್ಕ? ನನ್ನ ಅಮ್ಮನೇದು ನನಗೆ ಕೊಡಬಾರ್ದು, ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ? ಮುಚ್ಚು ಬಾಯಿ ಬಿಡಿಬೇಡ. ಇಷ್ಟು ದಿವಸ ನಾನು ದುಡ್ಡು ದುಡಿದ್ರು ಇರಲ್ವಲ್ಲ ನಮ್ಮ ಮನೆಯಾಗೆ. ಅದು ಇದು ಬೆಳಿತೀವಿ, ಏನನ್ನ ಮಾಡ್ಕೊಂಬಲ್ಲಿ ಬರೀ ದುಡ್ಡು ಹಾಕು ಇದ್ಕು ಹಿಂಗೆ ಖರ್ಚಾಗ ಅದೇ ಹೋಗುತ್ತೆ. ಏನಾಗುತ್ತೆ ಒಟ್ಟು ದೊಡ್ಡ ದುಡ್ಡು ಅನ್ಕೊಂತಿದ್ದೆ. ನಮಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಬರೀ ಟೆಜರಿ ಬೀಗ ಎಲ್ಲ ಕೊಟ್ಟಿದ್ಕೋ ಅದ್ಕೊಂಡು ನೀನೆಲ್ಲನ ತೋರ್ ಮನೆಗೆ ಕಳಿಸಿದೀಯ. ನನ್ನ ಮಕ್ಳು ಬಂದು ಓದ್ಕೊಂಡು ಹೋಗ್ಯವ್ರಿ. ಬರ್ಲಿ ಇಲ್ಲಿ ಇನ್ನೊಂದು ತಡಿ, ನನ್ನ ಮಕ್ಳು ಇಲ್ಲಿ ಹೇಳ್ತೀನಿ. ನಮ್ಮ ಮನೆಗೆ ಕಾಲಿಕ್ಲಿ. ನಿನ್ನ ತಮ್ಮನ ಅಣ್ಣ ಯಾವನ ಬರ್ಲಿ ಇಲ್ಲಿ ಹೇಳ್ತೀನಿ. ನಮ್ಮ ಮನೆಗೆ ಕಾಲಿಕ್ಲಿ ಯಾವಾಗ ಹೇಳ್ತೀನಿ ನಾನು, ಅವ ಮಾತಾಡ್ತೀನಿ. ಅಲ್ಲ ಚಿಕ್ಕಮ್ಮ, ಬೇಕಿದ್ರೆ ಅಪ್ಪನ ಹತ್ರ ಕೇಳಿ ಇಸ್ಕೊಂಡ್ ಕೊಡಿ. ಹಿಂಗೆ ಮಾಡೋದು ತಪ್ಪು ತಾನೇ? ಇಲ್ಲ ಕವಿತಾ, ಅದ್ರಲ್ಲಿ ಹೆಂಗೆ ಬಂತು ಅಂತ ಗೊತ್ತಿಲ್ಲ ಕಣೆ. ಅದ್ರಲ್ಲಿ ಅಷ್ಟೊಂದು ದುಡ್ಡು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ನಾಟಕ ಆಡಬೇಡ್ರಿ ನೀವು. ಅದ್ರಾಗೆ ನಾನು ತಗೊಂಬಂದು ಇಟ್ಟಿದ್ದೀನ. ನನ್ನ ಹತ್ರ ಎಂಟಿಜರಿ ಬೀಗ ಆಯ್ತಾ? ನಾನಿಲ್ಲಿಂದ ತಗೊಂಬರ್ಲಿ ಅಷ್ಟೊಂದು ದುಡ್ಡು? ಅಷ್ಟೊಂದು ದುಡ್ಡು ನಾನೇನು ತಗೊಂಬಂದು ಇಡೋಕ್ಕಾಗುತ್ತಾ? ನನ್ನ ಹತ್ರ ಏನಾದರೂ ಬೀಗ ಇದ್ರೆ ಬಿಡಪ್ಪ, ಕಳ್ತನ ದಾರಪ್ಪ ಮಾಡಕ್ಕೆ ಸುಮ್ಮನೆ ತಂದು ಇಡೋಳೆ ಅಂತ ಹೇಳಿ ನೀವು ಹೇಳ್ಬೋದಾಗಿತ್ತು. ಆದರೆ ನನ್ನ ಹತ್ರ ಏನು ಬೀಗ ಇತ್ತಾ? ಬೀಗ ಇದ್ದಿದ್ದು ಕವಿತಕ್ಕನ ಹತ್ರ. ಅವ್ರ ಹತ್ರ ಇಸ್ಕೊಂಡು ತಗೊಂಡಿದ್ದೀರಾ ನೀವು. ನಾನು ರಾತ್ರಿ ಒಂದಿಟ್ಟು ಎಣ್ಣೆ ಹಾಕೊಂಡಿದ್ದೆ ಕಣಮ್ಮ. ನಮ್ಮ ಕವಿತಮ್ಮ ಕೇಳ್ತಾ ಕೊಟ್ಟಿ. ತಾಳ ಮತ್ತ ಅಂತ ಹೇಳಿ ನೀ ಎಣ್ಣೆ ಹಾಕ್ಯಂಡಾಗ ಅಪ್ಪ ಅಮ್ಮಯಿಂದ ಒಡವೆ ತಗೊಂತೀನಿ ಕೊಡಪ್ಪ ಅಂತ ಕೇಳ್ದು ಕೊಟ್ಟಿದ್ದೀನಿ. ಈವ ಮಣಿ ಒಡವೆ ತಗೊಂಡಿದ್ದು ನೋಡ್ತೀನಿ ಹಾಕ್ಯಂತೀನಿ ಅಂತ ತಗೊಂಡಿದ್ದು ಕೊಡ್ಬೇಕಾ? ನಾನು ಬೀಗ ಕೊಟ್ಟೇ ಇಲ್ಲ. ಅದಕ್ಕೆ ಅವಳು ಏನಕ್ಕಿ ತಪೋತಿ ಮಾಡಿ ಅವಳಿ. ನಾನೊಂದಿಟ್ಟು ಎಣ್ಣೆ ಹಾಕ್ಯಂಡಿದ್ದೆ ನೋಡು, ಅದಕ್ಕೆ ಕೊಟ್ಬಿಟ್ಟು. ಯಪ್ಪ, ಇನ್ನು ರಾತ್ರಿ ಹೊತ್ನಾಗ ಒಂದಿಟ್ಟು ಎಣ್ಣೆ ಹಾಕ್ಯಂಡಾಗ ನಿನಗೆ ಜ್ಞಾನ ಇರಲ್ಲ. ಯಾಕಂದ್ರೆ ಅದನ್ನೇ ಕೊಡ್ತೀಯ. ಸುಮ್ಮನೆ ಬೀಗನ ನನ್ನ ಕೈಗ ವೇದನ ಕೈಗೆ ಕೊಡಪ್ಪ. ವೇದನೇ ಚೆನ್ನಾಗಿ ಇಕ್ಕೆಂತಾನ ಅವನು. ಎಲ್ಲೆಲ್ಲೂ ಕಳಿಯಲ್ಲ, ಆತ್ಯಾತು ₹1 ಕಳಿಯಲ್ಲ. ವೇದ ಏನಿಲ್ಲ, ಎಷ್ಟು ಅಚ್ಚುಕಟ್ಟಾಗಿ ಇಕ್ಕೆಂಬುದು ಗೊತ್ತೇ? ಏನನ ಆಗ್ಲಿ ಹೇಳು, ವೇದನ ಕೈಗೆ ಕೊಡುವಮ್ಮ ಬೀಗನ. ನಮ್ಮ ಕೈಗೂ ಬೇಡ, ವೇದನ ಕೈಗೆ ಕೊಡು. ತೋತಾರಪ್ಪ ಇಲ್ಲಿ ನಾನೆಲ್ಲ ಸೋರಿಯಾಗಿ ಕೆಂಪ್ತೀನಿ. ಎಲ್ಲ ಹುಡ್ದಾರ್ದಾಗ ಕಟ್ಕೆಂಬ್ತೀನಿ. ಹುಡ್ದಾರ ಐತೆ ಬಿಗ್ಗಾಗೆ ಹುಡ್ದಾರ್ದಾಗ ಕಟ್ಕೆ ಬಿಡ್ತೀನಿ. ಎಲ್ಲೆಲ್ಲ ಹೋಗ್ಬೇಡ ತಿರ್ಗಾ ಟೀಜರಿ ಬೀಗ ಹಂಗೆ ಕೆಂಪ್ತೀನಿ. ಕೊಡಿಲಿ ತೋತ, ನನಗೆ ಕೆಂಪ್ತೀನಿ ಅಚ್ಚುಕಟ್ಟಾಗಿ. ಈ ಚಿಕ್ಕಮ್ಮ ಎಲ್ಲ ಹಿಂಗೆ ದುಡ್ಡು ಕಳ್ಸೋದಾದ್ರೆ ಅಷ್ಟೇನಿ. ನನಗೆ ಗೊತ್ತು ಈ ಚಿಕ್ಕಮ್ಮನ ಬುದ್ಧಿ ಎಂಥದ್ದು ಅಂತ. ಈ ಚಿಕ್ಕಮ್ಮನ ಬುದ್ಧಿ ನಾನು ಆಲೇ ತಿಳ್ಕೊಂಡೀನಿ. ಕೆಂಪೆ, ಮೇಲಿಂದ ನಾನೇ ಕೆಂಪ್ ಸುಮ್ಕಿರು ಬೀಗ. ನೀನು ತಲೆ ಕೆಡ್ಸ್ಕೊಬೇಡ. ನಾನೇ ಕೆಂಪ್ ನೋಡು. ಯಪ್ಪ ತುತ್ತಾರಪ್ಪ ಇಲ್ಲಿ ಟೀಜರಿ ಬೀಗಾನ. ಯಾಕ ಕವಿತಾ ತತ್ತರ ಇಲ್ಲಿ. ನಿನ್ಗೂ ಯಾವ ಅಡ್ವೇನೂ ಕೊಡೋದಿಲ್ಲ, ಏನಿಲ್ಲ. ನೀನು ಬತ್ತ ಹೋಗ್ತಾ ಸೆಣಕ್ಕಿರಷ್ಟೇನೆ. ಯಾಕೆ ನಮ್ಮ ಅಮ್ಮನ ದೊಡವೆ ನನಗೆ ಬೇಕು. ನಮ್ಮ ಅಮ್ಮನ ದೊಡವೆ ನಾನು ತಗೊಂಡೋಗ್ತೀನಿ. ಕೊಡ್ತೀನಿ, ಬೀಗ ಕೊಡಿಲಿ. ಯಪ್ಪ ಬೀಗ ಇಸ್ಕೊಂಡು ಕೊಡಪ್ಪ. ನಾನೆಲ್ಲ ಬೀಗ ಇಕ್ಕ ಒತ್ಕಾಟಾಗಿ. ಬರೀ ಹಿಂಗೆ ಮನೆಯಾಗ ಹಿಂಗಾದ್ರೆ ನಾವು ಮಾಡಿರೋದೆಲ್ಲ ನಾವು ಕಷ್ಟಪಟ್ಟು ದುಡಿಯೋದು, ದುಡ್ಡೆಲ್ಲ ಹಿಂಗೆ ಹೋಗೋದಾದ್ರೆ ಏನಿಲ್ಲ. ಅದಕ್ಕೆ ಬೀಗ ಇಸ್ಕೊಳ್ರಿ ಹೇಳ್ತೀನಿ. ನಾನೆಲ್ಲ ಇಕ್ಕೆಂಬ್ತೀನಿ. ಅಪ್ಪ ಇವನ ಕೈಗೆ ನನ್ನ ಬೀಗ ಕೊಟ್ಟರೆ ಅಷ್ಟೇ. ಅಪ್ಪ ಇವನಿದ್ದು ಬೇಡ, ದೇವನ್ ತೆಗಿಬೇಕಾದ್ರೆ ಹೆಂಗೋ ಮಾತಾಡಿಸ್ಕೋಬೋದು. ಇವನ ಹತ್ರ ಇಸ್ಕೊಳಕ್ಕಾಗಲ್ಲ. ನಿನಗೆ ಗೊತ್ತಾಗಲ್ಲ ಕಣೋ, ನೀನು ಯಾಕೆ ಬೀಗ ಇಸ್ಕೊಂತೀಯ? ನನ್ಗೆ ಯಾಕೆ ಗೊತ್ತಾಗಲ್ಲ? ನಿಮಗೆ ಗೊತ್ತಾಗಲ್ಲ. ನನಗೆಲ್ಲ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ ನೋಡು. ನನ್ಗೆ ಯಾಕೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ನಮ್ಮ ವೇದಗೂ ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಇದ್ಬಿಡು ನೀನು. ನೀನು ಇಂಥಳು ಅಂತ ಅಂದ್ಕೊಂಡಿರ್ಲಿಲ್ಲ. ನಿನ್ನ ಬುದ್ಧಿ ಇವಾಗ ಗೊತ್ತಾಗ್ತೈತಿ. ನೀನು ಮಾಡೋ ಕೆಲಸಗಳೆಲ್ಲ. ಇಂಥವೇನಕ್ಕೆ ಮಾಡ್ತೀಯ ನೀನು? ಇಂಥವೇನಕ್ಕೆ ಮಾಡ್ತೀಯ ಅಂತ ನೋಡಿದ್ರಲ್ಲ ವೀಕ್ಷಕರೇ. ಕಡಲೆಕಾಯಿ, ರಾಗಿ ಅಂತ ಹೇಳಿ ಹಿಂಗೆ ಹೇಳ್ಕೊಂಡು ನಮ್ಮ ಮಾವರೆಲ್ಲ ಕಷ್ಟಪಟ್ಟು ಹೊಲ್ದಾಗ ಕೆಲಸ ಮಾಡೋದು, ಬಂದಿರೋ ದುಡ್ಡೆಲ್ಲನ ಇಲ್ಲಿ ಕಳಿಸ್ಬಿಡೋದು. ಕಡಲೆಕಾಯಿ ಎಲ್ಲ ಮಾರ್ಕೊಂಡು ಬಂದವ್ರೆ. ಕಡಲೆಕಾಯಿ ಹತ್ತಿ ಎಲ್ಲ ಮಾರ್ಕೊಂಡು ನಮ್ಮ ಅಮ್ಮ ದುಡ್ಡು ತಗೊಂಬಂದೈತೆ. ಅದನ್ನೆಲ್ಲನ ಅವ್ರ ಅಣ್ಣೇರಿಗೆ ಕಳ್ಸೋಕ್ಕೆ ಈ ಅಮ್ಮ ಕೇಕ್ ಮಾಡಿ ಕಡಲೆಕಾಯಿ, ರಾಗಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳಿ ಇವನ್ನ ದುಡ್ಡೆಲ್ಲನ ಅದ್ರ ಕಿಕ್ಕೈತೆ ನೋಡ್ರಿ. ಈ ಕವಿತಕ್ಕನಿಗೆ ಅಮ್ಮನ ಬುದ್ಧಿ ಇಷ್ಟೆಲ್ಲ ಹೇಳಿದ್ರು ಗೊತ್ತಾಗಲ್ಲ. ಎಷ್ಟು ತೋರಿಸಿದ್ರು ಗೊತ್ತಾಗ್ತಾ ಇಲ್ಲ ಅಮ್ಮನಿಗೆ. ಅದಕ್ಕೆ ಬೀಗನ ವೇದನ ಕೈ ಕೊಡೋಣ. ವೇದನ ತೆಗಿದ್ರೆ ಯಾರು ಕಮ್ಮದಂಗೆ ಯಾರು ಇಸ್ಕೊಂಬಕ್ಕಾಗಲ್ಲ. ಅವ್ನು ಏನೇ ಅಂದ್ರೂ ಕೊಡಲ್ಲ, ಜಪ್ಪ ಅಂದ್ರೂ ಕೊಡಲ್ಲ ಅವ್ನು ಅಂತವನು. ನನ್ನ ಗಂಡೇನು ಒಂದಿಟ್ಟು ಯಾರಿಗಾನ ಅಯ್ಯೋ ಅಂದ್ರು ಅಂತಾರೆ. ಅವನು ವೇದ ಹೆಂಗೆ ಅಂದರೆ ವೇದಕ್ಕೆ ಈ ಅಮ್ಮ ಎದ್ಕೊಂತಾಳೆ. ವೇದನ ಕೈಯಾಗಿದ್ರೇ ಬೀಗ ಇನ್ ಮೇಲಿಂದಾನ ಈ ಅಮ್ಮ ಹೇಳ್ದಂಗೆ ಕೇಳೋದು ಅನ್ಸುತ್ತೆ. ಮಾವನ್ ತೆಗಿದ್ರು ನಮ್ಮ ಮಾವಂದಿಟ್ಟು ರಾತ್ರಿ ಹೊತ್ತಾಗ ಎಣ್ಣೆ ಹಾಕೊಂಡಾಗ ಇಸ್ಕೊಬಿಡ್ತಾರೆ. ಒಂದಿಟ್ಟು ಏನಾನ ಮಾಡಿ ಹಂಗೆ ಹಿಂಗೆ ಅಂತೇಳಿ ನಮ್ಮ ಮಾವಂದಿಟ್ಟು ಎಣ್ಣೆ ಹಾಕಿ ಮತ್ತೆ ಬೈನತ್ ನಾವು ಮೈನವಾಗಿರುತ್ತಲ್ಲ ವಾಲ್ಟಕ್ಕೆಲ್ಲ ಓಡಾಡಿ ಎಣ್ಣೆ ಹಾಕಿ ಮತ್ತೆ ಅದಕ್ಕೇನೆ
ಬೈನಾತ್ನಾಗ ಇಸ್ಕೊಬಿಡ್ತಾರೆ. ಅದಕ್ಕೆ ನಮ್ಮ ವೇದನ್ ಕೈ ಕೊಡ್ತೀವಿ ಬೀಗನ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.